ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀನಾಕ್ಷಿ ಮತ್ತು ಕನ್ನಿಕಾ ಭಾಗ್ಯಳ ಮನೆಗೆ ಹೋಗಿ ಬಂದಾಗ ಆದಿ ಬನ್ನಿ ಯಾವ ಕಡೆಗೆ ಹೋಗಿದ್ರಿ, ಬೆಳಿಗ್ಗೆ ಕೇಳಿದ್ರೆ ಹೇಳೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕನ್ನಿಕಾ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಹೋಗಿದ್ವಿ ಅಂತ ಹೇಳ್ತಾಳೆ. ಆಗ ಆದಿ ಇಂಪಾರ್ಟೆಂಟ್ ಕೆಲಸನ ಏನು ಕೆಲಸ ಅಂತ ಕೇಳ್ತಾನೆ. ಆಗ ಮೀನಾಕ್ಷಿ ಎಲ್ಲ ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ, ನೀನು ಆಫೀಸ್ಗೆ ಹೋಗಿ ಬರುವಾಗ ನೀನು ಖುಷಿ ಪಡುವಂಥ ಒಂದು ವಿಚಾರ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಆದಿವು ಅನುಮಾನದಿಂದ ಅವರ ಕಡೆ ನೋಡ್ತಾನೆ. ಆಗ ಕನ್ನಿಕಾ ಬ್ರೋ ಇವಾಗ ನೀನು ಆಫೀಸ್ಗೆ ಹೋಗಿ ಬಾ, ಈಗೇನು ಪ್ರಶ್ನೆ ಮಾಡಬೇಡ, ಬಂದಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದಾಗ ಆದಿ ಓಕೆ ಬಾಯ್ ಅಂತ ಹೇಳಿ ಆಫೀಸ್ಗೆ ಹೋಗ್ತಾನೆ. ಆಗ ಕನ್ನಿಕಾ ಮೀನಾಕ್ಷಿಗೆ ಅತ್ತೆ ಇಷ್ಟೊತ್ತಾದರೂ ಭಾಗ್ಯನ ಫೋನ್ ಬಂದಿಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಅನಿಸುತ್ತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸುನಂದ ಕಾಲ್ ಮಾಡಿದ್ದನ್ನು ನೋಡಿ ಸುನಂದ ಕಾಲ್ ಮಾಡ್ತಿದ್ದಾರೆ, ಮೋಸ್ಟ್ಲಿ ಇದೆಲ್ಲ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೇನೋ ಅಂತ ಹೇಳಿ ಸುನಂದನೊಂದಿಗೆ ಮಾತಾಡ್ತಾಳೆ. ಆ ಕಡೆಯಿಂದ ಸುನಂದ ಬೀಗ್ರೆ ನೀವು ಹೇಳಿದ್ರಲ್ಲ ಹರಕೆ ಅಂತ ಅದನ್ನು ಮಾಡಿಸ್ತೀವಿ ಅಂತ ಹೇಳೋಕ್ಕೆ ಫೋನ್ ಮಾಡಿದ್ದೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಮೀನಾಕ್ಷಿ ಗಾಬರಿಯಾಗಿ ಏನು ಹರಕೆ ತೀರಿಸ್ತಿದ್ದೀರಾ, ಭಾಗ್ಯ ಒಪ್ಕೊಂಡ್ಲಾ ಇದಕ್ಕೆ ಅಂತ ಕೇಳ್ತಾಳೆ. ಆಗ ಸುನಂದ ಹೌದು ಭಾಗ್ಯನೇ ಹೇಳಿದ್ದು ಇದನ್ನೆಲ್ಲ ಮಾಡೋಣ ಅಂತ, ಇವತ್ತೆಲ್ಲ ವ್ಯವಸ್ಥೆನೂ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾಳೆ, ತುಲಾಭಾರನೂ ನಾಳೆ ಇಟ್ಕೊಳ್ಳೋಣವಾ ಅಂತ ಕೇಳ್ತಾಳೆ. ಅದಕ್ಕೆ ಮೀನಾಕ್ಷಿ ಗಾಬರಿಯಿಂದ ಏನು ನಾಳೆನಾ ಅಂತ ಕೇಳ್ತಾಳೆ. ಅದಕ್ಕೆ ಸುನಂದ ಹೌದು ಬಿಗ್ರೆ ನೀವೇ ಹೇಳಿದ್ರಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡೋಣ ಅಂತ, ಅದಕ್ಕೆ ನಾಳೆನೇ ಇಟ್ಕೊಂಡು ಬಿಡೋಣ. ಸರಿ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆಗ ಕನ್ನಿಕಾ ಅತ್ತೆ ಹರಕೆ ತೀರಿಸ್ತಾರಂತ ಭಾಗ್ಯ ಇದಕ್ಕೆಲ್ಲ ಹೇಗೆ ಒಪ್ಕೊಂಡ್ಲು, ನಾನು ಒಪ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಆಗ ಮೀನಾಕ್ಷಿ ಮಾಡಲಿ ಮದುವೆ ಖರ್ಚು ಇಷ್ಟಕ್ಕೆ ನಿಲ್ಲೋದಿಲ್ಲ ಅಲ್ವಾ, ಇನ್ನೂ ಖರ್ಚು ಮಾಡಿಸ್ತಾನೇ ಇರ್ತೀನಿ, ಅವಳು ದುಡ್ಡು ಹೊಂದಿಸೋಕೆ ಒದ್ದಾಡಬೇಕು ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಇತ್ತ ಕಡೆ ತಾಂಡವ್ ಒಂದು ಕಂಪ್ನಿಗೆ ಕೆಲಸಕ್ಕಾಗಿ ಇಂಟರ್ವ್ಯೂ ಕೊಡೋಕ್ಕೆ ಬರ್ತಾನೆ. ಆಗ ಅಲ್ಲಿದ್ದ ಒಬ್ಬ ಕಂಪ್ನಿ ಓನರ್ ತಾಂಡವ್ ನೀವು ಮೊನ್ನೆ ತಾನೇ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ರಲ್ಲ, ಮತ್ತೆ ಅದೇ ಪ್ಲ್ಯಾನ್ ತಂದಿದ್ದೀರಾ ಅಥವಾ ಬೇರೆ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ತಾಂಡ ಹೌದು ಸರ್ ಸೇಮ್ ಐಡಿಯಾ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಅವರು ಅದು ವರ್ಕ್ ಆಗಲ್ಲ ಸುಮ್ಮನೆ ಯಾಕೆ ಹೇಳ್ತಿದ್ದೀರಾ ಅಂತ ಹೇಳಿದಾಗ ತಾಂಡ ಅವತ್ತು ಫೋನಲ್ಲಿ ಅಷ್ಟು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಈಗ ಸರಿಯಾಗಿ ಡೀಟೇಲಾಗಿ ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಅವರು ಎಕ್ಸ್ಪ್ಲೇನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾರೆ. ಆಗ ತಾಂಡವ್ ತನ್ನ ಪ್ಲ್ಯಾನ್ ವಿವರಿಸ್ತಾನೆ. ಅದನ್ನು ನೋಡಿ ಅಲ್ಲಿದ್ದ ಕಂಪ್ನಿ ಓನರ್ಗಳು ಮುಖ ಸಿಂಡಿರಿಸಿ ಮಿಸ್ಟರ್ ತಾಂಡವ್ ನಾನು ಆಗಲೇ ಹೇಳಿದ್ನಲ್ಲ ಏನು ವರ್ಕ್ ಆಗಲ್ಲ ಅಂತ, ನೀವು ಹೇಳಿದಷ್ಟು ಇನ್ವೆಸ್ಟ್ ಮಾಡೋಕ್ಕೂ ಯಾರೂ ರೆಡಿ ಇಲ್ಲ, ನಾನು ಹೇಳಿದರೂ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ತಾಂಡವ್ ತುಂಬ ಒಳ್ಳೆ ಪ್ಲ್ಯಾನ್ ಸರ್, ಇದು ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ನೋ ಎಕ್ಸ್ಪ್ಲೇನ್ ಏನೂ ಬೇಡ, ನಮಗೆಲ್ಲ ಅರ್ಥ ಆಗಿದೆ, ಆದರೆ ಒಂದು ಪ್ರಾಜೆಕ್ಟ್ ಮೇಲೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ತುಂಬ ರಿಸ್ಕ್ ಇದೆ, ನಾವು ಯಾರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತ ಹೇಳಿದಾಗ ತಾಂಡವ್ ಅಲ್ಲಿಂದ ಹೊರಡ್ತಿದ್ದಾಗ ಆದಿ ಬಂದು ಒಂದು ನಿಮಿಷ ಅಲ್ಲೇ ನಿಲ್ಲಿ ಅಂತ ಹೇಳಿ ಚಪ್ಪಳೆ ತಟ್ಟಿ ಬ್ರಿಲಿಯಂಟ್ ಐಡಿಯಾ ಅಂತ ಹೇಳ್ತಾನೆ. ಇತ್ತ ಕಡೆ ಭಾಗ್ಯ ಮತ್ತು ಕುಸುಮ ಕೂಡಿಕೊಂಡು ಮನೆಯಲ್ಲಿ ದುಡ್ಡು ಎಣಿಸ್ತಾ ಮದುವೆ ಖರ್ಚು ವೆಚ್ಚಗಳ ಬಗ್ಗೆ ಲೆಕ್ಕ ಹಾಕ್ತಿರ್ತಾರೆ. ಆಗ ಕುಸುಮ ಮದುವೆಗೆ ಇಷ್ಟು ದುಡ್ಡು ಸಾಕಾಗುತ್ತಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ ಸಾಕಾಗ್ಬೋದು ಅನಿಸುತ್ತೆ ಅತ್ತೆ, ಒಂದ್ಸಲ ನೋಡೋಣ ಅಂತ ಹೇಳ್ತಾಳೆ. ಆಗ ಧರ್ಮ ಯಾವುದಾದರೂ ಪರಿಚಯದ ಅಂಗಡಿ ಇದ್ದಿದ್ರೆ ಏನೋ ಮಾತಾಡಿ ಹೊಂದಾಣಿಕೆ ಮಾಡ್ಬೋದಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಸುಂದ್ರಿ ಅದ್ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಿ ಧರ್ಮಣ್ಣ, ನಾನು ಇದೀನಲ್ಲ ಅಂತ ಹೇಳ್ತಾಳೆ. ಆಗ ಪೂಜಾ ಸುಂದ್ರಿ ನಿನಗೆ ಅಂಗಡಿಯವರು ಪರಿಚಯ ಇದ್ದಾರಾ ಅಂತ ಕೇಳ್ತಾಳೆ. ಅದಕ್ಕೆ ಸುಂದ್ರಿ ಯೋಚನೆ ಮಾಡಬೇಡ ಪೂಜಾ ದೇವಿ, ನನಗೆ ಪರಿಚಯ ಇದ್ದಾರೆ ಅಂತ ಹೇಳ್ತಾಳೆ. ಅವ್ರ ಅಂಗಡಿಗೆ ಹೋದರೆ ಖಂಡಿತ ಡಿಸ್ಕೌಂಟ್ ಕೊಟ್ಟೇ ಕೊಡ್ತಾರೆ, ಭಾಗ್ಯ ನೀನು ತಲೆ ಕೆಡಿಸ್ಕೋಬೇಡ, ನಾನು ಅವ್ರ ಹತ್ರ ಮಾತಾಡಿ ಕಡಿಮೆ ಬೆಲೆಗೆ ಕೊಡಲು ಹೇಗಾದರೂ ಮಾಡಿ ಒಪ್ಪಿಸ್ತೀನಿ ಅಂತ ಹೇಳ್ತಾಳೆ. ಆಗ ಕುಸುಮ ಒಳ್ಳೆಯದಾಯಿತು ಸುಂದ್ರಿ, ಆದಷ್ಟು ಬೇಗ ಹಾಗೆ ಮಾಡು ಅಂತ ಹೇಳ್ತಾಳೆ. ಆಗ ಸುಂದ್ರಿ ನಾನು ಪೂಜಾದೇವಿ ಈಗಲೇ ಹೊರಡ್ತೀವಿ ಅಂತ ಹೇಳ್ತಾಳೆ. ಆಗ ಸುನಂದ ಭಾಗ್ಯ ಮನೆಯಲ್ಲಿ ಕೆಲವು ಪಂಚಲೋಹದ ಪಾತ್ರೆಗಳಿವೆ, ಅದನ್ನು ಬಳಸ್ಕೊಳ್ಬೋದಲ್ವಾ ಅಂತ ಹೇಳ್ತಾಳೆ. ಆಗ ಪೂಜಾ ಸರಿ ಅಮ್ಮ, ನಾನು ಸುಂದ್ರಿ ಹೋಗುವಾಗ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾಳೆ. ಆಗ ಸುಂದ್ರಿ ಭಾಗ್ಯ ನೀನು ತಲೆ ಕೆಡಿಸ್ಕೋಬೇಡ, ನಾಳೆ ತುಲಾಭಾರಕ್ಕೆ ಎಷ್ಟು ಬೇಕೋ ಅಷ್ಟು ಪಂಚಲೋಹದ ಪಾತ್ರೆಗಳನ್ನು ನಾವು ರೆಡಿ ಮಾಡ್ತೀವಿ, ನೀನು ನಿನ್ನ ಕೆಲಸದ ಬಗ್ಗೆ ಗಮನ ಹರಿಸು ಅಂತ ಹೇಳ್ತಾಳೆ. ಆಗ ಭಾಗ್ಯ ಸರಿ ಸುಂದ್ರಕ್ಕ ತಗೋ ಇದನ್ನ ಅವರಿಗೆ ಅಡ್ವಾನ್ಸ್ ಅಂತ ಕೊಟ್ಬಿಡು ಅಂತ ದುಡ್ಡನ್ನು ಕೊಡಲು ಹೋಗ್ತಾಳೆ. ಆಗ ಸುಂದ್ರಿ ಪೂಜಾದೇವ ಮೊದಲು ನೀನೇ ಹಣವನ್ನು ತಗೋ, ಮದುಮಗಳಿಂದನೇ ಮೊದಲು ಮದುವೆ ಕೆಲಸ ಶುರು ಆಗಲಿ ಅಂತ ಹೇಳ್ತಾಳೆ. ಆಗ ಪೂಜೆ ಹಣವನ್ನು ತೆಗೆದುಕೊಂಡು ಸುಂದ್ರಿ ಮತ್ತು ಪೂಜೆ ಅಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ಆದಿ ಬಂದು ತಾಂಡವ್ಗೆ ಬ್ರಿಲಿಯಂಟ್ ಅಂತ ಹೇಳಿದಾಗ ತಾಂಡವ್ ಸರ್ ನೀವು ಜೋಕ್ ಮಾಡ್ತಿಲ್ಲ ತಾನೇ, ಇವರೆಲ್ಲ ನನ್ನ ಐಡಿಯಾ ಒಪ್ಕೊಂಡಿಲ್ಲ, ನೀವು ಬ್ರಿಲಿಯಂಟ್ ಐಡಿಯಾ ಅಂತ ಹೇಳ್ತಿದ್ದೀರಿ ಅಂತ ಕೇಳ್ತಾನೆ. ಆಗ ಆದಿ ನೋ ನಾನು ಸರಿಯಾಗಿ ಹೇಳ್ತಿದ್ದೀನಿ, ಸೂಪರ್ ಐಡಿಯಾ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೋ ಐಡಿಯಾ ಕೊಡೋಕ್ಕೆ ಟ್ಯಾಲೆಂಟ್ ಬೇಕು, ಸುಮ್ಮನೆ ಆಗಲ್ಲ ಅಂತ ಅಂದಾಗ ತಾಂಡವ್ಗೆ ಸಂತೋಷ ಆಗ್ತದೆ. ಆದಿ ತಾಂಡವ್ನ ಪ್ರಾಜೆಕ್ಟನ್ನು ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲ ಆದಿಯವರೇ ಏನು ಹೇಳ್ತಾ ಇದ್ದೀರಾ, ಎಷ್ಟು ಕಾಸ್ಟ್ ಆಗುತ್ತೆ ನಿಮಗೆ ಗೊತ್ತಾ, ನಿಮಗೆ ತುಂಬ ರಿಸ್ಕ್ ಇದೆ, ಈ ಐಡಿಯಾ ವರ್ಕ್ ಆಗಲಿಲ್ಲ ಅಂದರೆ ಅಂತ ಹೇಳ್ತಾರೆ. ಆಗ ಆದಿ ಎಲ್ಲಾದರೂ ಒಂದು ಕಡೆ ಇದು ವರ್ಕ್ ಆದರೆ ನಮಗೆ ಡಬಲ್ ಪ್ರಾಫಿಟ್ ಆಗುತ್ತದೆ, ಇಂಥ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಬೇಕು ನಾವು, ಇವರು ಪ್ರೆಸೆಂಟೇಷನ್ ಮಾಡುವಾಗ ಇವ್ರ ಐಡಿಯಾ ತಗೊಳ್ಳೋಕ್ಕೆ ನೀವೆಲ್ಲ ನಾ ಮುಂದು ನೀ ಮುಂದು ಅಂತೀರಾ ಅಂದ್ಕೊಂಡೆ, ಆದರೆ ನೀವೆಲ್ಲರೂ ಸುಮ್ಮನೆ ಕೂತಿದ್ದೀರಾ, ನಿಜವಾಗ್ಲೂ ಸರ್ಪ್ರೈಸ್ ನೋಡಿ, ನೀವು ಯಾರು ಏನೇ ಹೇಳಿ ನಾನಂತೂ ಈ ಐಡಿಯಾವನ್ನು ನಾನು ತಗೊಳ್ತಾ ಇದ್ದೀನಿ. ತಾಂಡವ್ ನಿಮ್ಮ ಈ ಫೈಲ್ಸ್ ಎಲ್ಲ ನನಗೆ ಕೊಡ್ತೀರಾ, ನಾನು ಡೀಟೇಲಾಗಿ ಸ್ಟಡಿ ಮಾಡಬೇಕು
ಕೊಡಬೇಕು ಅಂತ ಹೇಳಿದಾಗ ತಾಂಡವ ಫೈಲ್ಸ್ ಎಲ್ಲ ಅದಕ್ಕೆ ಕೊಡ್ತಾನೆ. ಆಗ ಆದಿ ತಾಂಡವನನ್ನು ಹೊಗಳಿ ಮತ್ತೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ತಾಂಡವ ಅಲ್ಲಿದ್ದವರನ್ನೆಲ್ಲ ಅಹಂಕಾರದಿಂದ ನೋಡಿ ಅಲ್ಲಿಂದ ಹೋಗ್ತಾನೆ. ಇತ್ತ ಕಡೆ ಪೂಜಾ ಮತ್ತು ಸುಂದ್ರಿ ಇಬ್ಬರು ಆಟೋದಲ್ಲಿ ಹೊರಟಿದ್ದಾಗ ಪೂಜಾ ಮಂಕಾಗಿದ್ದನ್ನು ನೋಡಿ ಸುಂದ್ರಿ ಹೇಳ್ತಾಳೆ, ಪೂಜಾದೇವಿ ಮದುವೆ ಹೆಣ್ಣು ಎಷ್ಟು ಕಳೆ ಆಗಿರಬೇಕು, ನೀನು ನೋಡಿದ್ರೆ ಮುಖ ಉದಿಸ್ಕೊಂಡು ಕೂತಿದ್ಯಲ್ಲ, ಏನಾಯಿತು ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಕಿಶನ್ ಪೂಜೆಗೆ ಫೋನ್ ಮಾಡಿದಾಗ ಪೂಜಾನ ಧ್ವನಿ ಮಂಕಾಗಿದ್ದನ್ನು ನೋಡಿ ಏನಾಯಿತು ಪೂಜಾ ಅಂತ ಕೇಳ್ತಾನೆ. ಆಗ ಪೂಜಾ ಇದೆಲ್ಲ ನಿಮ್ಮ ಅತ್ತೆ ಮತ್ತು ತಂಗಿಯಿಂದ ಆಗಿದ್ದು ಅಂತ ಅವರು ಬಂದು ತುಲಾಭಾರ ಮಾಡಿ ಅಂತ ಹೇಳಿದ ವಿಷಯವನ್ನೆಲ್ಲ ಕಿಶನ್ಗೆ ಹೇಳ್ತಾಳೆ. ಆಗ ಕಿಶನ್ ಅಲ್ಲ ಪೂಜಾ, ಇದನ್ನೆಲ್ಲ ಮಾಡೋಕ್ಕೆ ನಿಮ್ಮ ಅಕ್ಕ ಒಪ್ಕೊಂಡ್ರ ಅಂತ ಕೇಳ್ತಾನೆ. ಅದಕ್ಕೆ ಪೂಜಾ, ಭಾಗ್ಯಕ್ಕನ ಬಗ್ಗೆ ನಿನಗೆ ಗೊತ್ತಲ್ಲ ಕಿಶನ್, ಅವಳು ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತಾಳೆ, ಅದೇನೇ ಆಗಲಿ ಎಷ್ಟೇ ಕಷ್ಟ ಆಗಲಿ ಅವಳು ಮಾಡೇ ಮಾಡ್ತಾಳೆ. ನಿಮ್ಮ ಅತ್ತೆ ಮತ್ತು ಕನಿಕಾ ಅವರೇ ಬಂದು ಕೇಳಿದಾಗ ಅವಳು ಆಗಲ್ಲ ಅಂತ ಹೇಗೆ ಹೇಳ್ತಾಳೆ ಹೇಳು, ಅದಕ್ಕೆ ಒಪ್ಕೊಂಡ್ಬಿಟ್ಲು ಅಂತ ಹೇಳ್ತಾಳೆ. ಆಗ ಕಿಶನ್, ಅವರು ಇದನ್ನೆಲ್ಲ ಆಟ ಅಂದ್ಕೊಂಡಿದ್ದಾರಾ, ಇದೆಲ್ಲ ಸುಲಭ ಅಲ್ಲ, ಆಗೋ ವಿಷಯ ಅಲ್ಲ, ನಾನು ಮನೆಯಲ್ಲಿ ಮಾತಾಡ್ತೇನೆ ಇರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆಗ ಪೂಜಾ ಮತ್ತು ಸುಂದ್ರಿ, ಮೀನಾಕ್ಷಿ ಮತ್ತು ಕನಿಕಾ ಇಬ್ಬರು ನಾಟಕ ಮಾಡ್ತಿದ್ದಾರೆ. ಯಾವುದೇ ನಿಜವಾದ ಹರಿಕೆ ಇಲ್ಲ, ನಮ್ಮ ಮನೆಯವರಿಗೆ ಕಷ್ಟ ಕೊಡಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಪಂಚಲೋಹದ ತುಲಾಭಾರ ಅಂದರೆ ಅದಕ್ಕೆಲ್ಲ ಬಹಳ ದುಡ್ಡು ಬೇಕು ಅಂತ ಮಾತಾಡ್ಕೋತಾರೆ. ಆಗ ಸುಂದ್ರಿ, ಇದಕ್ಕೆಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ, ನಿಮ್ಮ ಮನೆಯಲ್ಲಿ ಇರೋ ಪಾತ್ರನೆಲ್ಲ ತಂದು ಅದಕ್ಕೆ ಪಂಚಲೋಹದ ಬಣ್ಣ ಹೊಡೆಸಿದ್ರಾಯ್ತು ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ, ಇದರಿಂದ ಏನಾದರೂ ಸಮಸ್ಯೆ ಆದರೆ ಹೇಗೆ ಅಂತ ಕೇಳಿದಾಗ ಸುಂದ್ರಿ, ಏನೂ ಸಮಸ್ಯೆ ಆಗಲ್ಲ ಬಾ ಅಂತ ಪೂಜಾಳನ್ನ ಕರೆದುಕೊಂಡು ಅಂಗಡಿ ಒಳಗೆ ಹೋಗ್ತಾಳೆ. ಇತ್ತ ಕಡೆ ಕಿಶನ್ ಮೀನಾಕ್ಷಿ ಹತ್ರ ಬಂದು, ಅತ್ತೆ ಯಾಕೆ ಹೀಗೆಲ್ಲ ಮಾಡಕ್ಕೆ ಹೋದ್ರಿ ಅಂತ ಕೇಳ್ತಾನೆ. ಆಗ ಮೀನಾಕ್ಷಿ, ಕಿಶನ್ ನಿಜವಾಗ್ಲೂ ಚಿನ್ನದಲ್ಲೋ ಬೆಳ್ಳಿಯಲ್ಲೋ ತುಲಾಭಾರ ಮಾಡಿಸ್ಬೇಕಾಗಿತ್ತು, ಆದರೆ ಅವರಿಗೋಸ್ಕರ ಪಂಚಲೋಹದಲ್ಲಿ ಮಾಡಿದ್ರೆ ಸಾಕು ಅಂತ ಹೇಳಿದ್ದೀವಿ ಅಂತ ಹೇಳ್ತಾಳೆ. ಆಗ ಕನಿಕಾ, ಇಷ್ಟು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಮದುವೆ ಯಾಕೆ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಕಿಶನ್, ನಿಮ್ಮಿಬ್ಬರಿಗೆ ಏನಾಗಿದೆ, ಪಂಚಲೋಹದಲ್ಲಿ ತುಲಾಭಾರ ಮಾಡಬೇಕು ಅಂದರೆ ಖರ್ಚು ಏನು ಕಮ್ಮಿ ಆಗುತ್ತಾ, ನೋಡಿ ಮದುವೆ ಖರ್ಚು ತುಂಬ ಇದೆ, ಅದರಲ್ಲಿ ಇದೆಲ್ಲ ಮಾಡಬೇಕು ಅಂದರೆ ಅದು ಹೇಗೆ, ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ಮೀನಾಕ್ಷಿ, ಕಿಶನ್ ಬಾಯಿಗೆ ಬಂದಾಗೆ ಏನೇನೋ ಮಾತಾಡಬೇಡ, ಈ ಹರಿಕೆ ಆಗಬೇಕು ಅಂದರೆ ಆಗಬೇಕು ಅಷ್ಟೇ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಕಿಶನ್ ಅಲ್ಲಿಂದ ಹೊರಗಡೆ ಹೋಗಿ ಭಾಗ್ಯಳಿಗೆ ಫೋನ್ ಮಾಡಿ, ನೀವ್ಯಾಕೆ ಈ ಹರಿಕೆ ಮಾಡೋದಕ್ಕೆ ಒಪ್ಕೊಂಡ್ರಿ, ನೋಡಿ ಮದುವೆ ಹತ್ತಿರ ಬರ್ತಾ ಇದೆ, ಅದರ ಬಗ್ಗೆ ಗಮನ ಕೊಡಿ, ಅದನ್ನೆಲ್ಲ ಮಾಡೋಕ್ಕೆ ನಿಮಗೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳುವಷ್ಟರಲ್ಲಿ ಮೀನಾಕ್ಷಿ ಬಂದು ಕಿಶನ್ ಕೈಲಿದ್ದ ಫೋನ ತೆಗೆದುಕೊಂಡು, ಹೌದಾ ಭಾಗ್ಯ, ಅದನ್ನೆಲ್ಲ ಮಾಡೋಕ್ಕೆ ನಿನಗೆ ಕಷ್ಟ ಆಗ್ತಾ ಇದೆಯಾ, ಹಾಗೇನಾದರೂ ಇದ್ದರೆ ಹೇಳು ಭಾಗ್ಯ, ಹುಡುಗಿ ಕಡೆಯವರು ಮಾಡೋದು ಬೇಡ, ನಮ್ಮ ಕಡೆಯಿಂದನೇ ಮಾಡ್ತೀವಿ. ಆದರೆ ಭಾಗ್ಯ, ಒಂದು ವಿಷಯ, ಇದು ನಡೀಬೇಕಾಗಿರೋದು ಹುಡುಗಿ ಮನೆಯವರಿಂದ, ಆದರೆ ನಾವು ಮಾಡಿ ನಾಳೆ ಏನಾದರೂ ಸಮಸ್ಯೆ ಆದರೆ ನಾನು ಜವಾಬ್ದಾರಿ ಅಲ್ಲ, ಓಕೆನಾ ಅಂತ ಹೇಳ್ತಾಳೆ. ಆಗ ಸುನಂದ ಭಾಗ್ಯನ ಕಡೆಯಿಂದ ಫೋನ್ನ ತೆಗೆದುಕೊಂಡು, ಬೀಗ್ರೆ ಹಾಗೇನೂ ಇಲ್ಲ, ನಾವೆಲ್ಲ ಮಾಡ್ತೀವಿ, ನೀವು ನಾಳೆ ಬನ್ನಿ ಅಷ್ಟೇ ಅಂತ ಹೇಳಿ ಫೋನ್ ಇಡ್ತಾಳೆ. ಆಗ ಕನಿಕಾ, ಕಿಶನ್, ಇದನ್ನೆಲ್ಲ ಮಾಡೋಕ್ಕೆ ಯಾರು ಹೇಳಿದ್ದು ನಿನಗೆ, ಮದುವೆ ಜವಾಬ್ದಾರಿನ ಡ್ಯಾಡಿ ಅತ್ತೆಗೆ ವಹಿಸಿದ್ದಾರೆ ತಾನೇ, ಅವ್ರು ನೋಡ್ಕೊಳ್ಕೋತಾರೆ, ನೀನು ಸುಮ್ಮನೆ ಇರು, ಇದನ್ನೆಲ್ಲ ಮಾಡ್ತಿರೋದು ನಿನಗೆ ಒಳ್ಳೇದಾಗಲಿ ಅಂತ, ನೀನು ಎಲ್ಲನೂ ಹಾಳು ಮಾಡ್ತಿದ್ದೀಯ ಅಂತ ಹೇಳ್ತಾಳೆ. ಅದಕ್ಕೆ ಕಿಶನ್, ಕನಿಕಾ ಸುಮ್ಮನೆ ಏನೇನೋ ಹೇಳಬೇಡ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಕಷ್ಟ ಆಗುತ್ತೆ ಅವರಿಗೆ ಇದನ್ನೆಲ್ಲ ಮಾಡೋಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಕನಿಕಾ, ಕಿಶನ್ ನಿನ್ನ ಒಳ್ಳೆಯದಕ್ಕೆ ಇದೆಲ್ಲ ಮಾಡ್ತಾ ಇರೋದು, ನೀನು ಎಲ್ಲದಕ್ಕೂ ವಿರೋಧ ಮಾಡ್ತಾ ಇದ್ರೆ ಈ ಮದುವೆ ನಡೆಯೋಲ್ಲ, ಬನ್ನಿ ಅತ್ತೆ ಇವ್ರನ್ನ ಹತ್ರ ಏನು ಮಾತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ಸುಂದ್ರಿ ಮತ್ತು ಪೂಜಾ ಇಬ್ಬರು ಪಂಚಲೋಹದ ಅಂಗಡಿಗೆ ಬಂದು ಸುಂದ್ರಿಗೆ ಪರಿಚಯವಿದ್ದ ಅಂಗಡಿ ಮಾಲೀಕನ ಹತ್ರ ಸುಂದ್ರಿ ಮಾತಾಡ್ತಾಳೆ. ನಾವು ಕೆಲವು ಪಾತ್ರೆಗಳನ್ನು ತಂದುಕೊಡ್ತೀವಿ, ಅವುಗಳಿಗೆ ಪಂಚಲೋಹದ ಬಣ್ಣ ಬಳಿದು ಕೊಡ್ತೀರಾ, ಅವು ಒರಿಜಿನಲ್ ಪಂಚಲೋಹದ ಪಾತ್ರೆ ಥರನೇ ಕಾಣಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅಂಗಡಿ ಮಾಲೀಕ ಒಪ್ಕೊಳ್ತಾನೆ. ಆಗ ಪೂಜಾ ಸುಂದ್ರಿಗೆ, ಇದೆಲ್ಲ ಬೇಡ ಕಣೆ, ಅಕ್ಕನಿಗೆ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ, ಏನು ಹೆದರ್ಕೋಬೇಡ ಪೂಜಾದೇವಿ, ಇಂಥದ್ದೆಷ್ಟೆಲ್ಲ ಮಾಡಿಲ್ಲ ನಾನು, ಮೀನಾಕ್ಷಿ ಮತ್ತು ಕನಿಕಾ ತುಲಾಭಾರದ ನಾಟಕ ಮಾಡ್ತಿದ್ದಾರೆ, ದೇವರೇನು ಅದು ಬೇಕು ಇದು ಬೇಕು ಅಂತ ಕೇಳ್ತಾನ, ದೇವರಿಗೆ ಮೊದಲು ಭಕ್ತಿ ಬೇಕು, ಮೀನಾಕ್ಷಿ ಕನಿಕಾ ದೇವರ ಮೇಲೆ ಇರೋ ಭಕ್ತಿಗೆ ಇದನ್ನೆಲ್ಲ ಮಾಡ್ತಾ ಇಲ್ಲ, ನಮ್ಮ ಮೇಲೆ ಇರೋ ದ್ವೇಷಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು, ಅವರಿಗೆ ಹೀಗೆ ಮಾಡಬೇಕು, ಸರಿಯಾಗಿರುತ್ತೆ, ಸುಮ್ಮನಿರು, ಅದಕ್ಕೆ ನಾವು ಈ ಥರ ನಾಟಕ ನಾವು ಮಾಡಬೇಕು ಅಂತ ಹೇಳಿ ಪೂಜೆಗೆ ಒಪ್ಪಿಸ್ತಾಳೆ. ಅದಕ್ಕೆ ಪೂಜೆ, ಅಲ್ಲ ಸುಂದ್ರಿ, ದುಡ್ಡು ಕೊಟ್ಟಿದ್ದು ಇದಕ್ಕೆ ಅಂತ ತಾನೇ ಅಂತ ಕೇಳಿದಾಗ ಅದಕ್ಕೆ ಸುಂದ್ರಿ, ಹೌದು ಪೂಜಾ, ಆದರೆ ಆ ದುಡ್ಡು ನಿನ್ನ ಮದುವೆ ಖರ್ಚಿಗೆ ಆಗುತ್ತೆ, ಈಗಲೇ ಭಾಗ್ಯಂಗೆ ಆ ದುಡ್ಡು ಮರಳಿ ಕೊಡೋದು ಬೇಡ, ತುಲಾಭಾರ ಎಲ್ಲ ಆದಮೇಲೆ ಕೊಡೋಣ. ಪೂಜಾದೇವಿ, ನಿಮ್ಮಲ್ಲಿ ಒಬ್ಬಳಾಗಿ ನಾನು ಹೇಳ್ತಾ ಇದ್ದೀನಿ, ಇದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಕಣೆ, ನಿಮ್ಮ ಅಕ್ಕ ಭಾಗ್ಯ ತುಂಬ ಒದ್ದಾಡ್ತಾ ಇದ್ದಾಳೆ, ನನ್ನ ಕೈಯಲ್ಲಿ ಇದನ್ನೆಲ್ಲ ನೋಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಪೂಜಾ ಒಲ್ಲದ ಮನಸ್ಸಿನಿಂದ, ಸರಿ ಆಯಿತು ಹಾಗೆ ಮಾಡೋಣ ಅಂತ ಒಲ್ಲದ ಮನಸ್ಸಿನಿದ್ದಕ್ಕೆಲ್ಲ ಒಪ್ಕೊಳ್ತಾಳೆ. ಆಗ ಸುಂದ್ರಿ, ಮತ್ತೆ ಜಮಾಯಿಸಿ ಬಿಡೋಣ ಅಂತ ಹೇಳಿ ಅಂಗಡಿಯವರಿಗೆ, ಬಾಸು, ಆದರೆ ಈ ಬಣ್ಣ ಬಿಳಿ ಬಳಿದ ಪಾತ್ರೆಗಳೆಲ್ಲ ನಮಗೆ ನಾಳೆನೇ ಬೆಳಗ್ಗೆನೇ ಸಿಗಬೇಕು ಅಂತ ಹೇಳಿ ಅಂಗಡಿಯವನಿಗೆ ಅಡ್ವಾನ್ಸ್ ಕೊಟ್ಟು ಅಲ್ಲಿಂದ ಬರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.